ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದಾಗ ಎಡಗಡೆಗೆ ಒಬ್ಬ ಕಳ್ಳನನ್ನ, ಬಲಗಡೆಗೆ ಒಬ್ಬ ಕಳ್ಳನನ್ನ ಏನ್ ಮಾಡಿದ್ದಾರೆ? ಹಾಕಿದ್ದಾರೆ ಪ್ರಿಯರೇ. ನಟ್ಟ ನಡುವೆ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಮೇಲ್ಗಡೆ ಆಕಾಶ, ಕೆಳಗಡೆ ಭೂಮಿ, ನಟ್ಟ ನಡುವೆ ಆತನು ಏನ್ ಮಾಡ್ತಾ ಇದ್ದಾನೆ? ತೂಗಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಶ್ರಮೆ ಮರಣಗಳ ಮಧ್ಯದಲ್ಲಿ, ಜೀವನ ಮರಣಗಳ ಮಧ್ಯದಲ್ಲಿ ಆತನು ಹೋರಾಟವನ್ನ ನಡೆಸ್ತಾ ಇದ್ದಾನೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ನಿಂದನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಲಗಡೆ ಇರುವಂತ ಕಳ್ಳ ನಿಂದನೆ ಮಾಡ್ತಾ ಇದ್ದಾನೆ, ಎಡಗಡೆಯಲ್ಲಿ ಇರತಕ್ಕಂಥ ಕಳ್ಳ ನಿಂದನೆ ಮಾಡ್ತಾ ಇದ್ದಾನೆ. 27ನೇ ಅಧ್ಯಾಯ 44ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯನ್ನು ಓದಿದ್ರೆ ಆತನ ಪಕ್ಕದಲ್ಲಿ ಎಡಬಲಗಳಲ್ಲಿ ಹಾಕಿದಂತ ಕಳ್ಳರು ಕೂಡ ಆತನನ್ನು ಏನ್ ಮಾಡ್ತಾ ಇದ್ದಾರೆ? ನಿಂದಿಸ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 44ನೆಯ ವಚನ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಒಂದು ಸಮಯ ಬಂತು. ಅವಾಗ ಸಮಯ ಬಂದಾಗ ಎಡಗಡೆ ಇರ್ತಕ್ಕಂಥ ಕಳ್ಳ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ಎಡಗಡೆ ಇರ್ತಕ್ಕಂಥ ಕಳ್ಳ ದೇವರನ್ನ ದೂಷಣೆ ಮಾಡ್ತಾ ಇದ್ದಾನೆ. ಆ ಎಡಗಡೆ ಇರ್ತಕ್ಕಂಥ ಕಳ್ಳನನ್ನ ಬಲಗಡೆ ಇರ್ತಕ್ಕಂಥ ಕಳ್ಳ ಏನ್ ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ ಪ್ರಿಯರೇ. ನೋಡಿ ಅವಾಗ ಶಿಲುಬೆಯ ಮೇಲೆ ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳನು ಹೇಳಿದಂತ 7 ಮಾತುಗಳನ್ನು ಈಗ ನಾವು ನೋಡೋಣ. ಮೊದಲನೇದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಶಿಲುಬೆಯ ಮೇಲೆ ಯಾವ ಮಾತನ್ನು ಹೇಳ್ತಾ ಇದ್ದಾನಂದ್ರೆ, ಮೊಟ್ಟ ಮೊದಲನೇದಾಗಿ ಗದರಿಸ್ತಾ ಇದ್ದಾನೆ. ಯಾರನ್ನ ಗದರಿಸ್ತಾ ಇದ್ದಾನೆ? ಎಡಗಡೆಗೆ ಹಾಕಿದಂತ ಕಳ್ಳನನ್ನ ಗದರಿಸ್ತಾ ಇದ್ದಾನೆ. ಇಲ್ಲಿ ಶಿಲುಬೆ ಇದೆ, ಇಲ್ಲಿ ಎಡಗಡೆಗೆ ಒಬ್ಬ ಕಳ್ಳನಿದ್ದಾನೆ, ಬಲಗಡೆಗೆ ಒಬ್ಬ ಕಳ್ಳನಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ದಾನ? ಎಡಗಡೆಗೆ ಒಬ್ಬನಿದ್ದಾನೆ, ಬಲಗಡೆಗೆ ಒಬ್ಬನಿದ್ದಾನೆ. ಎಡಗಡೆ ಇರ್ತಕ್ಕಂಥವ್ನು ಯೇಸು ಸ್ವಾಮಿಯನ್ನ, ನೀನು ರಕ್ಷಕನಲ್ವೇ, ನಿನ್ನನ್ನು ರಕ್ಷಣೆ ಮಾಡಿಕೋ, ನೀನು ಶಿಲುಬೆಯಿಂದ ಕೆಳಗಡೆ ಇಳಿದು ಬಾ, ಆಮೇಲೆ ನಮ್ಮನ್ನು ಕೂಡ ರಕ್ಷಣೆ ಮಾಡು ಅಂತ ಹೇಳಿದಾಗ 23ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಬಲಗಳ್ಳನ್ನ 7 ಮಾತುಗಳು 23ನೇ ಅಧ್ಯಾಯ 40ರಿಂದ 43 ವಚನಗಳು ಓದಿದಾಗ ಮೊಟ್ಟ ಮೊದಲನೇದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಹೇಳಿದ ಮಾತು ಏನಂದ್ರೆ, ಗದರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಗದರಿಸ್ತಾ ಇದ್ದಾನೆ. ಏನಂತ ಗದರಿಸ್ತಾ ಇದ್ದಾನಂದ್ರೆ, ನಾವಾದರೂ ಈ ಒಂದು ಶಿಕ್ಷೆಯಲ್ಲಿರುವಂಥದ್ದು ಒಳ್ಳೆಯದೇ. ಗದರಿಸುವಿಕೆ ಅನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ ಹೇಳ್ರಿ? ಎದಕ್ಕೆ ಗದರಿಸ್ತೀವಿ ನಾವು? ಮಕ್ಕಳನ್ನಾಗ್ಲಿ ಯಾರನ್ನಾಗ್ಲಿ ಎದಕ್ಕೆ ಗದರಿಸ್ತೀವಿ? ಬುದ್ಧಿ ಹೇಳೋದಕ್ಕೋಸ್ಕರವಾಗಿ, ತಪ್ಪು ಇನ್ನೊಂದ್ಸರಿ ಮಾಡಬಾರ್ದಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳನ್ ಏನ್ ಮಾಡ್ತಾ ಇದ್ದಾನಂದ್ರೆ, ಗದರಿಸ್ತಾ ಇದ್ದಾನೆ. ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಬೈಯುವಂಥದ್ದು ತಪ್ಪು ಎಂಬುದಾಗಿ ಈ ವ್ಯಕ್ತಿ ಸುವಾರ್ತೆಯನ್ನ ಏನ್ ಮಾಡ್ತಾ ಇದ್ದಾನೆ? ತಿಳಿಸುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಶಿಷ್ಯರನ್ನ ಗದರಿಸಿದ್ದುಂಟು, ಜನ ಸಮೂಹವನ್ನ, ಫರಿಸಾಯ ಶಾಸ್ತ್ರಿಗಳನ್ನು ಕೂಡ ಗದರಿಸಿದ್ದು ಉಂಟು ಪ್ರಿಯರೇ. ಯಾಕೆ ಹೇಳ್ರಿ? ತಪ್ಪಿ ಹೋಗಬಾರದು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಹೇಳಿದಂತ 7 ಮಾತುಗಳಲ್ಲಿ ಮೊದಲನೇ ಮಾತು ಏನಂದ್ರೆ, ಗದರಿಸುವಂಥದ್ದು ಯಾವುದಕ್ಕೆ ಸಾದೃಶ್ಯ ಅಂದ್ರೆ, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಏನ್ ಮಾಡಿದ? ಮೊದಲನೇದಾಗಿ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನನ್ನ ಗದರಿಸ್ತಾ ಇದ್ದಾನೆ. ಅದು ಯಾವುದಕ್ಕೆ ಸಾದೃಶ್ಯ? ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ. ನಮ್ಮ ಮಕ್ಕಳು ಚಿಕ್ಕವರಿರುವಾಗ ನಾವು ಗದರಿಸಲಾರದೆ ಹೋದ್ರೆ ಅವ್ರು ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸುವಾರ್ತೆಯ ಮೂಲಕವಾಗಿ ನಾವು ಗದರಿಸಲಾರದೆ ಹೋದ್ರೆ ಅನೇಕರ ಜೀವಿತಗಳು ಏನಾಗ್ತವೆ ಪ್ರಿಯರೇ? ಪಾಪದ ಕಡೆಗೆ ಹೋಗ್ತವೆ, ಶಾಪದ ಕಡೆಗೆ ಹೋಗ್ತವೆ, ನರಕದ ಕಡೆಗೆ, ಕೊನೆಯದಾಗಿ ನರಕದ ಕಡೆಗೆ ಹೋಗ್ತವೆ. ಅದರ ಸಲುವಾಗಿ ಸುವಾರ್ತೆ ಸಾರುವಾಗ ನೀನು ಎಚ್ಚರಿಸು, ಖಂಡಿಸು, ಗದರಿಸು ಎಂಬುದಾಗಿ ಪೌಲನು ಹೇಳಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ಕಳ್ಳ ಏನು ಮಾಡ್ತಾ ಇದ್ದಾನಂದ್ರೆ, ಶಿಕ್ಷಾ ದಂಡನೆ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಆ ಮಾತು ಏನಂದ್ರೆ, ನಾವಾದರೂ ಸರಿಯಾದ ದಂಡನೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ತಾನು ಮಾಡಿದಂತ ತಪ್ಪನ್ನ ಅರಿತುಕೊಳ್ತಾ ಇದ್ದಾನೆ, ತಿಳಿದುಕೊಳ್ತಾ ಇದ್ದಾನೆ. ಎರಡನೇ ಮಾತು ಏನಂದ್ರೆ, ಶಿಕ್ಷೆ ಕುರಿತಾದಂತ ಒಂದು ದಂಡನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆವಾಗ ಹೇಳ್ತಾ ಇದ್ದಾನೆ, ನಾವು ಮಾಡಿರುವಂಥದ್ದು ತಪ್ಪು, ನಾವು ಅನೇಕರ ಮನೆಗಳನ್ನು ದೋಚಿದ್ದೇವೆ, ಅನೇಕ ಒಂದು ಸ್ತ್ರೀಯರನ್ನ ಹಾಳು ಮಾಡಿದ್ದೇವೆ, ಅನೇಕ ಪಟ್ಟಣಗಳನ್ನು ನಾವು ದೋಚಿದ್ದೇವೆ, ಭಯಂಕರವಾದ ಕೃತ್ಯಗಳನ್ನು ನಾವು ಮಾಡಿದ್ದೇವೆ, ಪಟ್ಟಣದಲ್ಲಿ ಗದ್ದಲವನ್ನು ನಾವು ಎಬ್ಬಿಸಿದ್ದೇವೆ, ನಮಗೆ ಈ ಶಿಕ್ಷೆ ಸರಿಯಾದದ್ದೇ ಅಂತೇಳಿ ತನ್ನ ತಪ್ಪನ್ನು ಏನು ಮಾಡ್ತಾ ಇದ್ದಾನೆ? ಎರಡನೇದಾಗಿ
ಗ್ರಹಿಸಿಕೊಳ್ತಾ ಇದ್ದಾನೆ. ಯಾರು? ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ. ಮೂರನೇದಾಗಿ ಏನ್ ಮಾಡ್ತಾ ಇದ್ದಾನಂದ್ರೆ, ಒಳ್ಳೆ ಮಾತು ಏನಂದ್ರೆ, ನೀನು ದೇವರಿಗೆ ಹೆದರುವುದಿಲ್ಲವೋ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ದೇವರು ಎಂಬುದಾಗಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ನೀನು ಹೆದರೋದಿಲ್ವಾ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ಕ್ವಶನ್ ಮಾಡ್ತಾ ಇದ್ದಾನೆ. ಅಂದ್ರೆ ಆತನು ಯೇಸುವನ್ನ ದೇವರು ಎಂಬುದಾಗಿ ಏನ್ ಮಾಡಿದ? ಒಪ್ಪಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಮಾತುಗಳೆಲ್ಲ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 40ರಿಂದ 43 ವಚನಗಳಲ್ಲಿ ಇರುತ್ತೆ ಪ್ರಿಯರೇ. ಅವಾಗ ದೇವರಿಗೆ ನೀನು ಹೆದರುವುದಿಲ್ಲವೋ ಅಂದ್ರೆ ದೇವರನ್ನ ಆತ ಅರಿತುಕೊಂಡ, ಒಪ್ಪಿಕೊಂಡ ಪ್ರಿಯರೇ. ಅವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಾಗ ಹೇಳ್ತಾ ಇದ್ದಾನೆ, ಆ ಮಾತು ಹೇಳಿದ ಮೇಲೆ ನಾವಾದರೂ ನ್ಯಾಯವಾದಂತ ಒಂದು ದಂಡನೆಯಲ್ಲಿ ಇದ್ದೇವೆ. ನಮಗೆ ಬಂದಿರುವಂಥದ್ದು ಒಳ್ಳೆ ದಂಡನೆ ಇದು. ನಾವು ಮಾಡಿದೀವಿ ತಪ್ಪು, ನಮಗೆ ಶಿಕ್ಷೆ ಆಗ್ತಾ ಇದೆ. 4ನೇ ಮಾತು ಏನಿದು? ಪಶ್ಚಾತ್ತಾಪಕ್ಕೆ ಸಾದೃಶ್ಯವಾಗಿರ್ತಕ್ಕಂಥ ಮಾತು, ನ್ಯಾಯವಾದಂಥ ಒಂದು ದಂಡನೆ ಅಂತೇಳಿ. ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಹೇಳುವಂಥ 7 ಮಾತುಗಳಿವು. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳಲ್ಲ ಇವು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ, ಮೊದಲನೇ ಮಾತು ಏನು? ಗದರಿಸಿದ. ಎರಡನೇದಾಗಿ ಶಿಕ್ಷೆ, ದಂಡನೆ ಎಂಬುದಾಗಿ ತಪ್ಪು ತಿಳಿದುಕೊಳ್ಳುವಂತ ಒಂದು ಮಾತನ್ನು ಹೇಳಿದ. ಮೂರನೇದಾಗಿ ದೇವರನ್ನ ಗುರುತಿಸಿದ, ದೇವರಿಗೆ ಹೆದರೋದಿಲ್ಲ ಎಂಬುದಾಗಿ ಹೇಳಿದ. 4ನೇದಾಗಿ ಹೇಳ್ತಾ ಇದ್ದಾನೆ, ನ್ಯಾಯವಾದ ದಂಡನೆಯಲ್ಲಿ ನಾವಿದ್ದೇವೆ ಅಂತೇಳಿ ಪಶ್ಚಾತ್ತಾಪವನ್ನು ಏನ್ ಮಾಡ್ತಾ ಇದ್ದಾನೆ? ತೋರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ತಕ್ಕ ಪ್ರತಿಫಲ ನಾನು ಮಾಡಿದ್ದು ನಾನು ಉಣ್ತಾ ಇದ್ದೀನಿ. ವೈಯಕ್ತಿಕವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ವ್ಯಕ್ತಿಗತವಾಗಿ ಒಪ್ಪಿಕೊಳ್ತಾ ಇದ್ದಾನೆ ತಾನು ಮಾಡಿದಂತ ಒಂದು ತಪ್ಪನ್ನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 5ನೇ ಮಾತು ತಕ್ಕ ಪ್ರತಿಫಲದ ಮಾತಾದರೆ, 6ನೇ ಮಾತು ಏನಂದ್ರೆ, ಈತನು ಅಲ್ಲದ್ದೇನೂ ಮಾಡಲಿಲ್ಲ. ಯೇಸು ಸ್ವಾಮಿ ಏನಾದರೂ ತಪ್ಪು ಮಾಡ್ಯಾನ? ಆತನು ಕುರುಡರಿಗೆ ಕಣ್ಣು ಕೊಟ್ಟನ, ಕುಂಟರು ನಡೆದಾಡಂಗೆ ಮಾಡಿದನ, ಅನೇಕವಾದಂಥ ರೋಗದಲ್ಲಿ ಮೈ ಒಣಗಿದವರು ಬಂದಂಥ ಸಂದರ್ಭದಲ್ಲಿ, ಕುಷ್ಠರೋಗಿಗಳು ಬಂದಂಥ ಸಂದರ್ಭದಲ್ಲಿ ಸ್ವಸ್ಥತೆಯನ್ನು ಮಾಡ್ಯಾನ, ಅದ್ಭುತಗಳನ್ನು ಮಾಡ್ಯಾನ, ಬಿಡುಗಡೆಯನ್ನು ಮಾಡ್ಯಾನ. ಯಾರಿಗೂ ಕೂಡ ಆ ಪರಲೋಕದ ಬಗ್ಗೆ ಗೊತ್ತಿಲ್ಲ, ಆ ಪರಲೋಕದ ಬಗ್ಗೆ ಹೇಳ್ಯಾನ. ಈ ಪರಲೋಕವನ್ನ ಈ ಲೋಕದ ಜನರು ಇಲ್ಲೇ ಹುಡುಕ್ತಾರೆ, ಗುಡ್ಡಗಳಲ್ಲಿಯೋ ನದಿಗಳಲ್ಲಿಯೋ, ಅಲ್ಲೇ ಇಲ್ಲೈತಂತೆ. ಹಲ್ಲೆಲೂಯಾ. ದೇವರು ಮಾತ್ರ ಹೇಳಕ್ ಸಾಧ್ಯ. ಆ ಪರಲೋಕದ ಬಗ್ಗೆ ಏಸು ಬಿಟ್ಟು ಬೇರೆ ಯಾರು ಕೂಡ ಹೇಳಿಲ್ಲ. ಇವ್ರು ಹೆಂಗೆ ಹೇಳ್ಕೊಂಡ್ರಂದ್ರೆ, ಆ ಸ್ವರ್ಗದಾಗ ರಂಬೆ ಊರ್ವಶಿ ಮೇನಕೆಯರು ಇರ್ತಾರ, ಅಲ್ಲಿ ಕುಡಿಯೋದಕ್ಕೆ ದ್ರಾಕ್ಷಾರಸ ಇರುತ್ತಾ, ಮದ್ಯಪಾನ ಇರುತ್ತಾ ಅಂತೇಳಿ ಇವ್ರು ಬರ್ಕೊಂಡ್ರೆ. ಇವ್ರು ಮನುಷ್ಯರು ಏನಾದರೂ ಬರಿಬೋದು. ನಾನು ಬರಿತೀನಿ, ಅಲ್ಲಿ ಹೋದ ತಕ್ಷಣ ಕಾರ್ಟೂನ್ಸ್ಗಳು ಮೋಟು ಪತ್ಲಿ ಇರ್ತಾರ, ಹಲ್ಲೆಲೂಯಾ. ಇನ್ನೊಬ್ರು ಇರ್ತಾರ, ಅವ್ರು ಇರ್ತಾರೆ. ನಾವು ಏನಾದರೂ ಬರಿಬೋದ್ರಿ. ಮನುಷ್ಯನಿಗೆ ಏನೇನೋ ಆಲೋಚನೆಗಳು ಬರ್ತಾವ. ಎಲ್ಲ ಆಲೋಚನೆಗಳು ಏನಾದರೂ ಪ್ರಿಯರವು ಮನುಷ್ಯರು ಬರೆದಿದ್ದು. ಆ ರೀತಿಯಾಗಿ ಇಲ್ಲಪ್ಪ. ಸ್ವರ್ಗ ಅದು ಪರಿಶುದ್ಧ ಪಟ್ಟಣ. ಅದು ಅಲ್ಲಿ ಹೋಗಬೇಕಾದ್ರೆ ಕೆಲವೊಂದು ನಿಯಮಗಳಿದಾವೆ. ಆ ನಿಯಮಗಳ ಪ್ರಾಯಶ್ಚಿತ್ತದ ಯಜ್ಞವಾಗಿ ನಾನೇ ಬಲಿಯಾಗಬೇಕು ಅಂತೇಳಿ ಯೇಸು ಹೇಳಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ದೂರದಲ್ಲಿರ್ತಕ್ಕಂಥ ಮಹಾಪಟ್ಟಣ, 12 ಹೆಬ್ಬಾಗಿಲುಗಳಿರುವಂಥ ಮಹಾಪಟ್ಟಣ, ಬಂಗಾರದ ಪಟ್ಟಣ. ಅಲ್ಲಿ ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ, ನಕ್ಷತ್ರಗಳು ಬೇಕಾಗಿಲ್ಲ. ಹಲ್ಲೆಲೂಯಾ. ಒಂದು ಜೀವವುಳ್ಳ ನದಿ ಹರಿತಾ ಇರುತ್ತೆ. 12 ಒಂದು ಜೀವ ವೃಕ್ಷ ಇರುತ್ತೆ. 12 ಮಾಸಗಳು ಅಂದರೆ 12 ತಿಂಗಳಿಗೆ 12 ರೀತಿಯ ಹಣ್ಣುಗಳನ್ನದು ಕೊಡುತ್ತೆ. ಆ ಪಟ್ಟಣಕ್ಕೆ ಸೇರಬೇಕಾದ್ರೆ ನಾನೇ ಮಾರ್ಗವಾಗಿದ್ದೇನೆ ಅಂತೇಳಿ ಈತ ಬೋಧಿಸಿದನಲ್ವಾ ಅಂತೇಳಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಯೇಸು ಸ್ವಾಮಿಯನ್ನು ಬೋಧನೆ. ಈಗ ಯಾರ ಮನೆಗೆ ಕಳ್ಳತನ ಮಾಡಕ್ಕೆ ಹೋದಾಗ ಮಾತಾಡಿರ್ತಾರೆ ಮತ್ತೆ ಅವರು. ಹಲ್ಲೆಲೂಯಾ. ಸಿಂಪಲ್ ಆಗಿ ಊರುಗಳ ಸುದ್ದಿ ಕಳ್ಳರು ಅಂತೇಳಿ, ಇವರೇ ಕಳ್ಳರು ಅಂತೇಳಿ ಗೊತ್ತಾಗತ್ತಾನೆ? ಗೊತ್ತಾಗತ್ತಾ? ಅವ್ರಿಗೆ ಎರಡು ಎಕ್ಸ್ಟ್ರಾ ಇದ್ರೆ ಏನಾದರೂ ಗೊತ್ತಾಗ್ಬೋದಪ್ಪ. ಕಳ್ಳರು ನಮಗೆ ಇರ್ತಾರೆ. ಏನು ಅವ್ರ ಕೆಲಸ? ಕಲಿಯುವಂಥದ್ದು. ಹಲ್ಲೆಲೂಯಾ. ತಮಗಲ್ಲದ ವಸ್ತುಗಳನ್ನು ಅವರು ಬೇರೆಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಕದಿಯುವವನೇ ಕಳ್ಳ, ಬೇರೆ ಅಲ್ಲ ಮತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಕಳ್ಳರು ಕೇಳರು ಯೇಸು ಸ್ವಾಮಿ ಬಗ್ಗೆ ವಿಚಾರಗಳನ್ನು ಗ್ರಹಿಸಿಕೊಂಡಾರ. ಅವಾಗ ಹೇಳ್ತಾ ಇದ್ದಾನೆ ಏನಂತ ಹೇಳಂದ್ರೆ, 6ನೇ ಮಾತು, ಈತನು ಅಲ್ಲದ್ದೇನೂ ಮಾಡಲಿಲ್ಲ. ಹಲ್ಲೆಲೂಯಾ. ಅಷ್ಟು ಬಡಿಸಿಕೊಂಡ್ರು ಕೂಡ ಒಂದು ಬಾಯಿಂದ, ಆತನ ಬಾಯಿಂದ ಇವರಿಗೆ ಶಿಕ್ಷೆ ಆಗಲಿ ಅಂತೇಳಿ ಬರ್ತಾ ಇಲ್ಲ. ಏನಂತ ಇದ್ದಾನೆ ಆತ? ಕ್ಷಮಾಪಣೆಯನ್ನ, ಕ್ಷಮಾಭಿಕ್ಷೆಯನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಸಕಲ ಕೋಟಿ ಮಾನವರಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವಾಗ 7ನೇದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಕಳ್ಳನಿಗೆ 7ನೇ ಮಾತು ಬಹಳ ಮುಖ್ಯವಾಗಿರುವಂಥ ಮಾತು. ಏನಂತ ಹೇಳಂದ್ರೆ, ಯೇಸು
ನನ್ನನ್ನು ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೀನೇನು ಮಾಡು, ನೆನೆಸಿಕೊ. ಆ ವಾಕ್ಯ ಓದಿ ಒಂದ್ಸರಿ ಈಗ. ಯೇಸುವೇ ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ. ಆ ಕಳ್ಳ ಎಷ್ಟು ರೀತಿಯಿಂದ ದೇವರನ್ನ ನೋಡ್ತಾ ಇದ್ದಾನಂದ್ರೆ, ಯೇಸುವನ್ನು ನೋಡ್ತಾ ಇದ್ದಾನಂದ್ರೆ, ಯೇಸು ಪುನಃ ಬರ್ತಾನೆ, ಎರಡನೇ ಸಾರಿ ರಾಜ್ಯವನ್ನು ಪಡೆದುಕೊಂಡವನಾಗಿ ಬರ್ತಾನೆ. ಆ ರಾಜ್ಯದಲ್ಲಿ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಬೇಕು, ನಾನು ಕೂಡ ಆತನ ದೇವ ಪ್ರಜೆ ಆಗಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಕಣ್ಣೀರಿನಿಂದ ಕೇಳ್ತಾ ಇದ್ದಾನೆ, ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಅಂತೇಳಿ. ಅವಾಗ ಯೇಸು ಸ್ವಾಮಿ ಒಂದೇ ಒಂದು ಮಾತು ನೇರವಾಗಿ ಹೇಳ್ತಾನೆ ಪ್ರಿಯರೇ. ಎರಡನೇ ಮಾತು ಏನು ನೋಡ್ರಿ ಮುಂದುಗಡೆ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ನೀನು ಪರದೇಶಿನಲ್ಲಿ ಇರುವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ನಾನು ಹೋಗಿ ಬಂದ್ಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲ ಇನ್ನು ಕೆಲವು ದಿನಗಳ ಕಾಲ ತೊಡಕ ನಿನ್ನ ಶರೀರ ಕೊಳೆಯಲಿ ಅಂತೇಳಿ ಹೇಳಲಿಲ್ಲ. ಏನು ಹೇಳಿದ ಪ್ರಿಯರೇ? ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ವ್ಯಕ್ತಿಯ ಮಾತು, ಆತನ ಆಲೋಚನೆ ದೇವರೆಂಬುದಾಗಿ ಸಂಬೋಧನೆ ಮಾಡಿದಕ್ಕೋಸ್ಕರವಾಗಿ ಕೊನೆಯ ಅಂತ್ಯಕಾಲದಲ್ಲಿರ್ತಕ್ಕಂಥ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಯೇಸುವಿಗೆ ಪ್ರಾರ್ಥನೆ ಮಾಡಿದಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ, ಇವತ್ತೇ ನಾನು ಹೋಗ್ತೀನಿ, ಇವತ್ತೇ ನನ್ನ ಸಂಗಡ ನೀನು ಎಲ್ಲಿರ್ತೀಯ, ಪರದೇಶಿನಲ್ಲಿ ಇರ್ತೀಯ, ನನ್ನ ಸಂಗಡ ನನ್ನೊಟ್ಟಿಗೆ ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ. ಅಲ್ಲಿ ಅನೇಕರಿದ್ದಾರೆ, ಅನೇಕರಿಗೆ ಆ ಭಾಗ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಇದೆ, ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಆ ಭಾಗ್ಯ ಇಲ್ಲ, ರಕ್ಷಣಾ ಭಾಗ್ಯ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಸ್ವಾಮಿ ಹೇಳ್ತಾ ಇದ್ರು ಏನಂತ ಹೇಳಂದ್ರೆ, ಇವತ್ತೇ ನನ್ನ ಸಂಗಡ ನೀನು ಏನಾಗ್ತೀಯಾ, ಪರದೇಶಿನಲ್ಲಿ ಇರುತ್ತೀಯಾ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.